ನಮ್ ಬಿಜಾಪುರ ಗಣಪತಿ ನೋಡಂ ಬರ್ರಿ. ನಮಸ್ಕಾರ ರೀ, ನಾನ್ ನಿಮ್ ಆಕಾಶ. ನಮ್ ಬಿಜಾಪುರದಾಗ ಇವತ್ತ 7 ದಿನ ಗಣಪತಿ ವಿಸರ್ಜನೆ ಆತದ್ರಿ. ಗಣಪತಿ ವಿಸರ್ಜನೆ ಆತದ ಅಂತ ಹೇಳಿ ನೀ ಏನ್ ತೋರ್ಸಕತ್ತಿದ್ವು ಅಡಿಗೆ ಮಾಡದಂತ ನೀವ್ ಎಲ್ಲರೂ ಕೇಳಕೋಬೇಡ್ರಿ. ನಿಮ್ ಸಲುವಾಗಿ ಅಂತಾನೆ ಅಡಿಗೆ ರೆಡಿ ಮಾಡಕತ್ತೀವ್ರಿ. ನಾವ್ ಎಲ್ಲರೂ ಸೇರಿ VSDS ಮತ್ತು DR ಕರ್ನಾಟಕ ಟೀಮ್ ವತಿಯಿಂದ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ನೀಡ್ಬೇಕಂತ ಪ್ಲಾನ್ ಮಾಡಿವಿ ನೋಡ್ರಿ. ಇನ್ನ ಒಂದು ಖುಷಿ ಏನಪ್ಪಾ ಅಂತಂದ್ರ ಎಲ್ಲಾ ಸ್ನೇಹಿತರು ಸೇರಿ ಅಡಿಗೆ ಮಾಡಿ ಭಕ್ತಾದಿಗಳು ನೀಡುವ ಖುಷಿನೇ ಬೇರೆ. ನಮ್ ಸ್ವಂತ ಮನ್ಯಾಗ ತುಂಬಿದ ಚರಿಗೆ ಎತ್ತಿಡ್ಲಾರ್ದವ್ರು ಇಲ್ಲಿ ಬಂದು ಎಲ್ಲರೂ ಕೆಲಸ ಮಾಡ್ತಾರ. ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡಲ್ಲ, ಇಷ್ಟಪಟ್ಟು ಕೆಲಸ ಮಾಡ್ತಾರೆ ಎಲ್ಲರೂ. ನನಗೆ ತಿಳಿದ ಮಟ್ಟಿಗೆ ಅನ್ನ ಪ್ರಸಾದ ಹಾಕುದು ದೊಡ್ಡದಲ್ಲ, ಎಲ್ಲಾ ಸ್ನೇಹಿತರು ಸೇರಿ ಎಲ್ಲರೂ ಅಡಿಗೆ ಮಾಡಿ ಬಡಿಸ್ತಾರಲ್ಲ ಅದು ಬಾ ದೊಡ್ಡ ಮಾತ. ಇಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಅಡಿಗೆ ಬರಲ್ಲ, ಆದ್ರ ದೇವ್ರ ಹೆಸರು ಹೇಳಿ ಅಡಿಗೆ ಮಾಡ್ತೀವಲ್ಲ, ಒಂದ್ ಹೆಚ್ಚುನು ಆಗ್ಬಹುದು ಕಡಿಮೆನೂ ಆಗ್ಬಹುದು, ಆದ್ರ ಪ್ರಸಾದ ಮಾತ್ರ ಭಾರಿ ಕಿಚ್ಚಾಗಿರ್ತದ, ಭಾರಿ ರುಚಿಕರವಾಗಿರ್ತದ. ಅಂತೂ ಫೈನಲಿ ನಮ್ ಗಣಪತಿ ಅನ್ನ ಪ್ರಸಾದ ರೆಡಿ ಆಯ್ತು ನೋಡ್ರಿ. ಈ ಒಂದು ಅನ್ನ ಪ್ರಸಾದ ರೆಡಿ ಆಗ್ಬೇಕಂತಂದ್ರ ಇದ್ರ ಹಿಂದಗಡೆ 4 ರಿಂದ 5 ದಿನ ಕೆಲಸ ಮಾಡಿರ್ತಾರ ಟೀಮ್ ಮೆಂಬರ್ಸ್ ಎಲ್ಲರೂ. ರೆಡಿ ಆಗಿರುವಂತ ಪ್ರಸಾದಗ ಪೂಜಾನು ಮಾಡಿದ್ವಿ, ನಾವು ಸ್ವಲ್ಪ ಊಟ ಮಾಡಿದ್ವಿ, ಅಲ್ಲಿನೂ ಸ್ವಲ್ಪ ಮಜಾ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ಡೈರೆಕ್ಟ್ ನಾವು ಎಲ್ಲಿ ಬರ್ಲಕತ್ತೀವಿ ಅಂದ್ರಿ ಈಗ ನಮ್ ಶಿವಾಜಿ ಸರ್ಕಲ್ ಕಡೆ ಹೋಗಕತ್ತೀವಿ ನೋಡ್ರಿ. ಶಿವಾಜಿ ಸರ್ಕಲ್ ಕಡೆ ಹೋಗೋ ಟೈಮಿಗೆ ಪೊಲೀಸರು ಕೇಳಕತ್ತಿರೋರು ಎಲ್ಲಾ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗ ಅನ್ನ ಪ್ರಸಾದ ತಗೊಂಡ್ ಬಂದು ಎಲ್ಲಾ ರೆಡಿ ಮಾಡಿ ಇಟ್ಕೊಂಡು ಬಂದಿರುವಂತ ಎಲ್ಲಾ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ನೀಡಕ ಸ್ಟಾರ್ಟ್ ಮಾಡಿದ್ವಿ ನಾವು. ಬಹಳ ಖುಷಿಯಿಂದ ಎಲ್ಲಾ ಭಕ್ತಾದಿಗಳು ಬಂದು ಡಿಜೆ ಒಳಗ್ ಕುಣಿದು ನೀರ ಊಟ ಮಾಡಿ ಹೋದ್ರು ನೋಡ್ರಿ. ಹಂಗೆ ನಾವು ಗಣಪತಿ ಒಳಗ್ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡ್ತಾ ಇದ್ವಿ. ಅದೇ ಒಂದು ಸಮಯದಲ್ಲಿ ದುಃಖಕರ ಸಂಗತಿ ಒಂದು ನಡೆದು ಬಿಡ್ತು ಸ್ನೇಹಿತರೆ. ನಿಮಗೆಲ್ಲರಿಗೂ ಗೊತ್ತೇ ಆಗಿರ್ತದ, ನಮ್ಮ ಒಂದು ಬಿಜಾಪುರದಲ್ಲಿ ಕರೆಂಟ್ ಶಾಕ್ ದಿಂದ ಒಬ್ಬರು ಬ್ರದರ್ ಡೆತ್ ಆಗ್ತಾರ. ಅದೇ ಒಂದು ಕಾರಣಕ್ಕಾಗಿ ಇಡೀ ಬಿಜಾಪುರ ಪೂರ್ತಿ ಡಿಜೆ ಬಂದ್ ಮಾಡಿ ಗಣಪತಿಯನ್ನು ವಿಸರ್ಜನೆ ಮಾಡ್ತಾರ. ಈ ಒಂದು ವರ್ಷ ಕಾಲಕ್ಕೂ ಮರೆಯಲಾಗದ ದಿನವಾಗಿ ಉಳಿತ್ ನೋಡ್ರಿ ಸ್ನೇಹಿತರೆ.